मोरया मित्र मंडळ आणि अय्यप्पा स्वामी सेवा संघामार्फत आज केएलई हॉस्पिटल व रामनगर सहकारी आरोग्य केंद्राच्या सहकार्याने रक्तदान शिबिराचे आयोजन करण्यात आलं होतं। या शिबिरात 50 पेक्षा अधिक जणांनी रक्तदान केले। दरवर्षीप्रमाणे यंदाही युवकांचा चांगला प्रतिसाद मिळाला। यंदाच्या वर्षी प्रथमच या शिबिरामार्फत महिलांनीही रक्तदान केले। सुरुवातीला मान्यवरांच्या हस्ते दीप प्रज्वलन करून या शिबिराचे उद्घाटन केले। त्यावेळी केएलईचे डॉक्टर विठ्ठल माने, तालुका वैद्यकीय अधिकारी सुजाता उक्कली, मोरया मित्र मंडळाचे परशुराम देसाई यांनी मार्गदर्शन केलं। यावेळी प्रकाश बबलेश्वर, प्रीतीनंद नाईक, गणेश गांधले, महेश नाईक, मयूर गांधले, सुशांत यस व अन्य पदाधिकारी उपस्थित होते। ಕಷ್ಟ ಇದೆ ಅಂತ ಅನ್ಸುತ್ತೆ। ಒಂದಿನ 1 ಗಂಟೆ ಹೋಗಿ ಆ ಮಾರ್ಕಂಡೆ ವಾರ್ಡಲ್ಲಿ ಒಬ್ಬ ಪೇಷಂಟ್ ಜೊತೆ ಯಾರು ಇರ್ತಾರಲ್ಲ ಅವ್ರ ಜೊತೆ 1 ಅವರ್ ಮಾತಾಡ ಬರಬೇಕು। ಅವನಿಗೆ ಗೊತ್ತಾಗ್ತದೆ ನಾವು ಎಷ್ಟು ಸುಖವಾಗಿದ್ದೀವಿ, ಅವನು ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ। ಅಷ್ಟು ಕಷ್ಟ ಇದೆ। ಒಬ್ಬನ ತಂದೆ 3 ತಿಂಗಳಾಯ್ತು, ಅವನ ಮಗ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಅಡ್ಮಿಟ್ ಆಗಿದ್ದ, 3 ತಿಂಗಳು ಐಸಿಯು ಅಲ್ಲಿ ಇದ್ದಾನೆ। ಅವನ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ। ಅಂತವರಿಗೆ ನಾವು ಇಲ್ಲಿ ಕೊಟ್ಟಂತ ಬ್ಲಡ್ ಆ ಮನುಷ್ಯನಿಗೆ ಹೋಗಿ ಮುಟ್ಟುತ್ತೆ। ಎಲ್ಲಿಂದ ನಾವು ಇಲ್ಲಿ ಕೊಟ್ಟಿರ್ತೀವಿ, ಅದು ಯಾರಿಗೆ ಮುಟ್ಟುತ್ತೀವೋ ಯಾರನ್ನ ಇರುತ್ತೋ ಗೊತ್ತಿಲ್ಲ। ಹಾಗಾಗಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ರಕ್ತದಾನದಲ್ಲಿ ಪಾಲ್ಗೊಂಡು ತಮ್ಮ ಸ್ವಇಚ್ಛೆಯಿಂದ ರಕ್ತದಾನ ಮಾಡಿ, ಇದರಿಂದ ನಿಮಗೂ ಉಪಯೋಗ ಇದೆ। ನಿಮ್ಮಿಂದ ಯಾರೋ ಗೊತ್ತಿಲ್ಲದ ಒಬ್ಬನಿಗೆ ಅದರ ಸಹಕಾರ ಸಿಗುತ್ತೆ। ಹಾಗಾಗಿ ಇದನ್ನ ಮಾಡಬೇಕು, ಪ್ರತಿ ವರ್ಷ ಮಾಡಿ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ। ನೀವು ನಮ್ಮ ಜೊತೆಗೆ ಸಹಕಾರ ಮಾಡಿ ಇದಕ್ಕೆ ಇವತ್ತು ಬಹಳ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇದೆ, ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ। ಹಾಗೆ ಈ ಪ್ರತಿ ಸರಿ ಈ ನಡೀತಾ ಇರೋ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ನಮಗೆ ಒಂದು ಜಾಗ ಬೇಕು। ನಾವು ಬಂದು ಮೇಡಮ್ ಸಿಗ್ತೀವಿ, ಮೇಡಮ್ ಅವರು ಯಾವುದೇ ಒಂದು ಇದು ಮಾಡದೆ ಆಯ್ತು ಯಾವಾಗ ಮಾಡ್ತೀರಾ ಅಂತ ಕೇಳ್ತಾರೆ। ಹಾಗಾಗಿ ಅವರಿಗೆ ನಮ್ಮೆಲ್ಲ ಮಂಡಳಿ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದ ಅವರಿಗೆ ಫಸ್ಟ್ ಟೈಮ್ ಮಾನೇಸರೇ ಬಂದಿದ್ರು, ಆಮೇಲೆ ಇನ್ನೊಬ್ರು ಯಾರೋ ಬಂದಿದ್ರು, ಅವ್ರ ಹೆಸರು ಗೊತ್ತಿಲ್ಲ, ಆಮೇಲೆ ರಮೇಶ್ ಸರ್ ಪರಿಚಯ ಆಯ್ತು, ಅವರು ಕೂಡ ಹಂಗೆ। ಈಗ ನಾವಿಲ್ಲಿ ಬ್ಲಡ್ ಇನ್ ಡೊನೇಷನ್ ಆಗುತ್ತೆ ಅಲ್ಲ, ನಮ್ಮಲ್ಲಿ ಯಾರಾದ್ರೂ ಬರ್ತಾರೆ ನಮ್ಗೆ ರಕ್ತ ಬೇಕು ಅಂತ ಹೇಳಿ, ನಾನು ಕಾರ್ಡ್ ಇಲ್ದೇನೆ ಸರ್ ರಮೇಶ್ ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗಿದೆ ಪೇಷಂಟ್ ಇದ್ದಾರೆ ಅಂತ ಹೇಳಿ, ಕಳ್ಸಿ ನೀವು ನಾನು ಕೊಡ್ತೀನಿ ಅಂತ ಹೇಳ್ತಾರೆ। ಅದೇ ಇಷ್ಟು ದೊಡ್ಡ ಆಕ್ಚುಲಿ ನಮ್ಮ ಊರಲ್ಲಿ ಏನಾದ್ರು ಆದ್ರೆ ಒಬ್ಬ ಪೇಷಂಟ್ ಬೆಳಗಾಮಲ್ಲಿ ಹೋದ್ರೆ ಅವನಿಗೆ ಇಮಿಡಿಯೇಟ್ಲಿ ರಕ್ತ ಸಿಗುತ್ತೆ।